ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಒಂದು ತುಂಬ ಟೇಸ್ಟಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಒಂದು ಪರೋಟ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಹೆಸರು ಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಮಾಡುವಂಥ ಒಂದು ಪರೋಟ. ಇದು ಎನಿ ಟೈಮ್ ಮೀಲ್. ಇದನ್ನು ನಾವು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಲಂಚ್ ಮಾಡ್ಕೋಬೋದು, ಅಥವಾ ಡಿನ್ನರ್ಗೆ ಎನಿ ಟೈಮ್ ಯಾವಾಗ ಬೇಕಾದರೂ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೇನೂ ಆರೋಗ್ಯಕರ ಕೂಡ. ಹಾಗಾದರೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡುವ ಶುರು ಮಾಡೋಣ. ಅದರಲ್ಲಿ ಹೆಸರು ಕಾಳುಗಳನ್ನು ನಾನು ನಿನ್ನೆ ನೈಟೇ ನೆನೆಸಿ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸೋಕಾಗಿದೆ. ಇದನ್ನು ನೀರು ಬಸಿದ್ಬಿಟ್ಟು ಬೇರೆ ಒಳ್ಳೆ ನೀರಲ್ಲಿ ತೊಳೆದು ಮತ್ತೆ ತೊಗೊಂಡು ಬರೋಣ. ಇದನ್ನು ಬೇಯಿಸ್ಕೋಬೇಕು. ಇಷ್ಟು ಮೆಂತ್ಯ ಸೊಪ್ಪು, ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಅದು ಹಿಟ್ಟು ಕಲಿಸೋದಕ್ಕೆ ಸೇರಿಸ್ಕೊಂಡ್ರೆ ಆಯಿತು. ಇವಾಗ ಮೊದಲಿಗೆ ನಾವು ಹೆಸರು ಕಾಳುಗಳನ್ನು ಬೇಯಿಸ್ಕೊಳ್ಬೇಕು. ಅದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈ ಥರ ಆದಮೇಲೆ ಈ ಕಾಳುಗಳನ್ನು ಇದಕ್ಕೆ ಹಾಕುವ. ಒಂದು ಲೋಟ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಒಂದು ಅರ್ಧ ಚಮಚ. ಹಾಗೆಯೇ ಮುಚ್ಚಿ ಬೇಯಿಸ್ಕೊಳ್ಳೋಣ. ಇಲ್ಲಿ ನಾನೀಗ ಇಷ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ತಂದಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಆದಷ್ಟು ಚಿಕ್ಕದಾಗಿ ಹಚ್ಚಬೇಕು, ಸಣ್ಣದಾಗಿ ಎಷ್ಟಾಗುತ್ತೆ ಅಷ್ಟು. ಜಾಸ್ತಿ ಬೇಕಾದ್ರೆ ನೀವು ಹಾಕ್ಕೋಬೋದು, ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಇದನ್ನು ಈ ಪ್ಲೇಟಲ್ಲಿ ಹಾಕಿ ಇಡುವ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡುವ. ಹಾಗೆಯೇ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕಿ ಇಡುವ. ಚಿಲ್ಲಿ ಆಲ್ರೆಡಿ ಕ್ರಷ್ ಮಾಡಿ ಇಟ್ಕೊಂಡಿರೋದು ಇದೆ, ಮತ್ತು ಜಿಂಜರ್ ಗಾರ್ಲಿಕ್ ಕೂಡ ಇದೆ. ಇವಾಗ ನಮ್ಮಲ್ಲಿ 2 ಈರುಳ್ಳಿ ಇದೆ, ಇದನ್ನು ಹೆಚ್ಕೊಂಬರೋಣ. ಈರುಳ್ಳಿ ಕೂಡ ತುಂಬ ಚಿಕ್ಕದಾಗಿ ಸಣ್ಣಕ್ಕೆ ಹೆಚ್ಕೊಳ್ಳೋಣ. ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಇವಾಗ ಇಲ್ಲಿ ನಮ್ಮ ಹೆಸರು ಕಾಳು ಬೆಂದಿದೆಯಾ ನೋಡುವ. ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ನೀರಿದೆ ಇನ್ನು. ನೋಡಿ, ಈ ಥರ ಬೆಂದಿದೆ ನೋಡಿ. ಇವಾಗ ಬೆಂದಿದೆ. ಇದನ್ನು ನಾವೀಗ ಗ್ಯಾಸ್ ಆಫ್ ಮಾಡ್ಕೊಂಡು ತಣ್ಣಗಾಗಲಿಕ್ಕೆ ಬಿಡುವ. ಬೆಂದಿರೋ ಹೆಸರು ಕಾಳನ್ನು ಈ ಥರ ಒಂದು ಪ್ಲೇಟಲ್ಲಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದು ಅಂದರೆ ಚೆನ್ನಾಗಿ ಸ್ವಲ್ಪ ತರಿಯಾಗಿರುತ್ತೆ, ಹಾಗೆ ಇರಬೇಕದು, ಚೆನ್ನಾಗಿರುತ್ತೆ. ಇವಾಗ ನಾವು ಒಂದು ಪಾತ್ರೆ ತಗೊಳ್ಳೋಣ. ಪಾತ್ರೆಗೆ ನಾನು 2 ಕಪ್ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 2. ಹಾಗೆಯೇ ಗೋಧಿ ಹಿಟ್ಟಿಗೆ ಒಂದು 2 ಸ್ಪೂನ್ ನಾನು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ. ಈ ಥರ ಕಡಲೆ ಹಿಟ್ಟು ಸೇರಿಸೋದ್ರಿಂದ ಟೇಸ್ಟ್ ತುಂಬ ಎನ್ಹ್ಯಾನ್ಸ್ ಆಗಿ ಬರುತ್ತೆ. ಅದಕ್ಕೆ ಇದು ಕಂಪಲ್ಸರಿ ಏನಿಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ಈಗ ನಾನು ಹೆಸರು
ಫಸ್ಟ್ ಕಾಳು ಸೇರಿಸ್ತಾ ಇದ್ದೀನಿ, ಕ್ರಷ್ ಮಾಡಿ ಇಟ್ಕೊಂಡಿರುವಂಥದ್ದು. ಅದಕ್ಕೆ ಮೆಂತ್ಯ ಸೊಪ್ಪು, ಹಾಗೆಯೇ ಈರುಳ್ಳಿ, ಇದು ಗ್ರೀನ್ ಚಿಲ್ಲಿ ಕ್ರಷ್ ಮಾಡಿ ಇಟ್ಕೊಂಡಿರುವಂಥದ್ದು. ಇದು ಒಂದು 1/4 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್. ಹಾಗೆಯೇ ನಾನಿಲ್ಲಿ ಡ್ರೈ ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಧನಿಯಾ ಜೀರಾ ಪೌಡರ್, ಅರ್ಧ ಸ್ಪೂನ್ ಚಿಕನ್ ಮಸಾಲ ಪೌಡರ್, ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಇದು ಗರಂ ಮಸಾಲ ಪೌಡರ್, ಅರ್ಧ ಸ್ಪೂನ್ ಸಾಲ್ಟ್, ಹಾಗೆಯೇ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ನಿಂಬೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಇದನ್ನು ಹಾಗೆಯೇ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡುವ. ಇದರಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇದೆ, ನೀವು ಮೊಸರು ಹಾಕ್ಕೊಂಡು ಬೇಕಾದ್ರೆ ನಿಂಬೆಹಣ್ಣು ಹಾಕೋ ಬದಲಿಗೆ ಮೊಸರು ಹಾಕ್ಕೊಂಡು ಕೂಡ ನಾವು ಇದನ್ನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೋದು. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ನೀಡ್ ಮಾಡಿಕೊಂಡು ಒಂದು ಹದಕ್ಕೆ ತರಬೇಕು, ಚಪಾತಿ ಲಟ್ಸೋ ಥರ. ಇವಾಗ ನೋಡಿ ಇದು ಈ ಹದಕ್ಕೆ ಬಂದಿದೆ. ನೀರು ಸ್ವಲ್ಪನೇ ಸೇರಿಸ್ಕೊಂಡು ನಾವು ಹಿಟ್ಟು ಕಲಿಸಿದರೆ ಅದು ನೀರು ಜಾಸ್ತಿ ಆಗುತ್ತೆ ಅನ್ನೋ ಇದಿರಲ್ಲ. ಸ್ವಲ್ಪ ನೀರು ಸೇರಿಸ್ಕೊಂಡು ಇವಾಗ ಅದಕ್ಕೆ ಬಂದಿದೆ ಇದು. ಇವಾಗ ಒಂದು ಸ್ವಲ್ಪ ಚೂರು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಈ ಥರ ಮಿಕ್ಸ್ ಮಾಡಿ ಒಂದು ಜಾಸ್ತಿ ಹೊತ್ತು ಇಡಬಾರ್ದು, ಯಾಕಂದರೆ ಇದರಲ್ಲಿ ಆನಿಯನ್ ಇದೆ, ಈರುಳ್ಳಿ ಇದೆ, ನೀರು ಬಿಟ್ಕೊಳ್ಳುತ್ತೆ. ಸೊ ಒಂದು 5 ನಿಮಿಷದ ಒಳಗಡೆ ನಾವು ಪರೋಟಗಳನ್ನು ಮಾಡ್ಕೊಳ್ಳೋಣ. ಓಕೆ, ಇವಾಗ ಇದನ್ನು ಒಂದು 5 ನಿಮಿಷ ಮುಚ್ಚಿಡುವ. ನಾವೀಗ ಪರಾಟ ಮಾಡಲಿಕ್ಕೆ ರೆಡಿ ಮಾಡುವ. ನಾನಿಲ್ಲಿ ಚಕ್ರ ಬೆಲ್ಲ ತೊಗೊಂಡಿದ್ದೀನಿ. ಫಸ್ಟ್ ನಾವಿಲ್ಲಿ ಸ್ವಲ್ಪ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳುವ. ಆಮೇಲೆ ಇದನ್ನು ಚಪಾತಿ ಥರ ಲಟ್ಟಿಸಿ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಎಳ್ಳು ಒಂದು ಆಪ್ಷನಲ್, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಹಾಕಿದರೆ ಚೆನ್ನಾಗಿರುತ್ತೆ ಇದು ಟೇಸ್ಟ್. ನೋಡಲಿಕ್ಕೂ ಬ್ಯೂಟಿಫುಲ್ಲಾಗಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮೊದಲಿಗೆ ಎಣ್ಣೆ ಹಾಕಲಿಕ್ಕಿಲ್ಲ, ಹಾಗೆಯೇ 2 ಸೈಡ್ ಉಲ್ಟಾ ಪಲ್ಟಾ ಮಾಡಿ ಕಾಯಿಸಬೇಕು. ಆಮೇಲೆ ಇದಕ್ಕೆ ಎಣ್ಣೆ ಹಾಕಿ ಕಾಯಿಸಬೇಕು. ಅದು ಇವಾಗ ಆಗಿದೆ, ತೆಗಿತಾ ಇದ್ದೀನಿ ನೋಡಿ.
ಹಾಗೆ ಇದು ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಅರೋಮ ಕೂಡ ಬರ್ತಾ ಇದೆ. ಇದನ್ನು ನೀವು ಬೇಕಾದರೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಲಂಚ್ ಅಥವಾ ಡಿನ್ನರ್ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಇದು ಎನಿ ಟೈಮ್ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಆರೋಗ್ಯಕರ ಕೂಡ. ಹೆಸರು ಕಾಳು ಮೆಂತ್ಯ ಸೊಪ್ಪೆಲ್ಲ ಹಾಕಿರೋದ್ರಿಂದ ಆರೋಗ್ಯಕರ ಕೂಡ. ಸೊ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ, ವ್ಯೂವರ್ಸ್ಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಚಾನಲ್ ನೋಡಿ ನನಗೆ ಕಮೆಂಟ್ ಹಾಕಿರೋದಕ್ಕೆ, ಲೈಕ್ ಮಾಡಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಹಾಗೆಯೇ ಇವತ್ತಿಗೆ ಇಷ್ಟೇ. ನಾವು ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ವಂದನೆಗಳು.